ಹಲೋ ನನ್ನ ಬಳಗದ ಬಂಧುಗಳು ಎಲ್ರಿಗೂ ನಮಸ್ಕಾರ. RVRK ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಬಂಗಾಳದವರ ಸಿಹಿ ತಿನಿಸು ಖಾಜಾ ರೆಸಿಪಿನ ತೋರಿಸ್ತಾ ಇದ್ದೀನಿ. ನಾವು ಮಾಡೋ ಚಿರೋಟಿ ಥರನೇ ಇದನ್ನು ಮಾಡೋದು, ಸ್ವಲ್ಪ ಬೇರೆ ಥರ. ಖಾಜಾ ರೆಸಿಪಿ ಮಾಡಲಿಕ್ಕೆ ನಾನಿಲ್ಲಿ ಒಂದು ಮುಕ್ಕಾಲು ಬಟ್ಲಷ್ಟು ಮೈದಾ ಹಿಟ್ಟನ್ನು ತಗೋತಾ ಇದ್ದೀನಿ. ಈ ಹಿಟ್ಟನ್ನ ಈಗ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ, ಕಲಿಸ್ಕೊಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಇದಕ್ಕೆ ಸ್ವಲ್ಪ ಒಂದು 1/4 ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಹಾಗೆಯೇ 1 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ನಾನು. ನೀವು ತುಪ್ಪನಾದರೂ ಹಾಕೋಬೋದು, ಇಲ್ಲಾಂದರೆ ಒಂದು 4 ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಬಿಟ್ಟು ಕೂಡ ಹಾಕೋಬೋದು. ನಾನು ತುಪ್ಪ ಹಾಕೋತಾ ಇದ್ದೀನಿ. ಈಗ ಉಪ್ಪು ತುಪ್ಪ ಸೇರಿಕೊಳ್ಳೋ ಥರ ಹಿಟ್ಟನ್ನು ನೀಟಾಗಿ ಕಲಿಸ್ಕೋಬೇಕು ನೋಡಿ. ಕೈಯಲ್ಲಿ ಕಟ್ಟಿದರೆ ಉಂಡೆ ಹಾಕಬೇಕು, ಆ ಹದಕ್ಕಿರಬೇಕು. ಆ ಥರ ಹಿಟ್ಟನ್ನು ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ನೋಡಿ. ಈಗ ಉಂಡೆ ಕಟ್ಟಕ್ಕೆ ಬರುತ್ತೆ. ಈಗ ಒಂದು ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಳಿ ನೋಡಿ. ಈ ಥರ ಕಲಿಸ್ಕೊಂಡಿದ್ದೀನಿ ಹಿಟ್ಟು. ಅಂದರೆ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ಮೆದುನೂ ಇರಬಾರ್ದು. ಹಿಟ್ಟು ಮೀಡಿಯಮ್ ಹದಕ್ಕಿರಬೇಕು. ಈಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 15-20 ನಿಮಿಷ ಹಿಟ್ಟು ನೆನೆಯೋಕ್ಕೆ ಬಿಟ್ಬಿಡೋಣ ನೋಡಿ. ಕಲಸಿದ ಹಿಟ್ಟಲ್ಲಿ ನಮಗೆ 5 ಉಂಡೆ ಆಗಿದೆ. ಈ 5 ಉಂಡೆನೂ ಈಗ ಲಟ್ಟಿಸ್ಬಿಟ್ಟು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಲಟ್ಟಿಸಿ 5 ಚಪಾತಿ ಥರ ಮಾಡ್ಕೊಳ್ಳೋಣ. ಈಗ ಒಂದೊಂದು ಚಪಾತಿ ಮೇಲೂ 1 ಸ್ಪೂನ್ ತುಪ್ಪ ಹಾಕಿಬಿಟ್ಟು ಸ್ವಲ್ಪ ಸವರ್ಕೋಬೇಕು. ಆಮೇಲೆ ಅದಕ್ಕೆ ಮೇಲೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಬಿಟ್ಟು ಸವರ್ಕೋಬೇಕು. ಮೈದಾ ಹಿಟ್ಟು ಸ್ವಲ್ಪ ಉದುರಿಸ್ಕೋಬೇಕಾಗತ್ತೆ. ಇದೇ ಥರ 5 ಚಪಾತಿಗಳನ್ನು ಮಾಡ್ಕೋಬೇಕು ನೋಡಿ. ತುಪ್ಪ ಹಾಕಿ ಸವರ್ಕೋತಾ ಇದ್ದೀನಿ ನಾನು. ಈಗ ಮೈದಾ ಹಿಟ್ಟನ್ನು ಸ್ವಲ್ಪ ಚಿಮ್ಕಿಸ್ಕೊಳ್ಳೋಣ. ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಕೈಯಿಂದ ಸವರ್ಕೊಳ್ಳಿ. ಈಗ 2ನೇ ಹಾಳೆ ತಗೋತಾ ಇದ್ದೀನಿ ನಾನು. ಇದ್ರ ಮೇಲೆ ಕೂಡ ಇದೇ ಥರ ತುಪ್ಪ ಮತ್ತು ಮೈದಾ ಹಾಕ್ಕೊಂಡ್ಬಿಟ್ಟು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಹಾಗೆಯೇ 5 ಹಾಳೆಗಳನ್ನು ನಾನು ಮಾಡಿಟ್ಕೊಂಡಿದ್ದೀನಿ ನೋಡಿ. ಈಗ ಇವುಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ರೋಲ್ ಮಾಡ್ಕೊಳ್ಳಿ, ಅಂದರೆ ಸುರುಳಿ ಸುತ್ಕೋತಾ ಹೋಗಿ. ನಾವು ಚಿರೋಟಿಗೆ ಮಾಡ್ಕೊಳ್ಳೋ ಥರನೇ ಇಲ್ಲಿನೂ ಕೂಡ ಇದೇ ಥರ ಮಾಡ್ಕೋಬೇಕಾಗತ್ತೆ. 2 ತುದಿಗಳನ್ನು ಚೆನ್ನಾಗಿ ಫೋಲ್ಡ್ ಮಾಡಿಬಿಟ್ಟು ಫ್ಲ್ಯಾಟ್ ಮಾಡ್ಕೊಳ್ಳಿ. ಈಗ ನಮಗೆ ಯಾವ ಸೈಜ್ ಬೇಕೋ ಆ ಸೈಜನ್ನ ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಎಲ್ಲ ಸ್ವಲ್ಪ ದೊಡ್ಡದೇ ಮಾಡ್ಕೊಂಡಿದ್ದೆ. ಯಾಕೋ ದೊಡ್ಡದಾಯಿತು ಅನಿಸೋದ್ರಿಂದ ಮತ್ತೆ ಅದರಲ್ಲಿ ಡಬಲ್ ಮಾಡ್ಕೊಂಡಿದ್ದೀನಿ. ಕಡೆಯದು 2 ಪೀಸ್ಗಳು ಮಾತ್ರ ಸ್ವಲ್ಪ ಚಿಕ್ಕದಾಗಿ ಬಂದಿದೆ ನೋಡಿ. ಮತ್ತೆ ನನಗೆ ಯಾಕೋ ಚಿಕ್ಕದು ಅನ್ನಿಸ್ತು ಅಂತ ಹೇಳಿಬಿಟ್ಟು ಮತ್ತೆ ಒಂದೊಂದು ಪೀಸನ್ನು ಸೇರಿಸ್ಬಿಟ್ಟು ಮತ್ತೆ ಡಬಲ್ ಮಾಡ್ಕೊಂಡಿದ್ದೀನಿ. ಅಂದರೆ 2 ಪೀಸ್ ಹಾಕ್ಬಿಟ್ಟು ಒಂದೊಂದು ಮಾಡ್ಕೊಂಡಿದ್ದೀನಿ. ಉಳಿದ 4 ಪೀಸ್ ಮಾತ್ರ ಸ್ವಲ್ಪ ಚಿಕ್ಕದಾಗಿದೆ. ಆ ಕಡೆ ತುದಿದ್ದು ಈ ಕಡೆ ತುದಿದ್ದು 2 ಪೀಸ್ಗಳು ಚಿಕ್ಕದಾಗಿದೆ. ಬಾಕಿದೆಲ್ಲ ಸ್ವಲ್ಪ ದೊಡ್ಡದಾಗಿದೆ. ಈಗ ಇದನ್ನು ಲಟ್ಟಣಿಗೆಲ್ಲಿ ಬೇಕಾದ್ರೂ ನೀವು ಲಟ್ಟಿಸ್ಕೋಬೋದು, ಇಲ್ಲ ಕೈಯಿಂದ ಕೂಡ ತಟ್ಕೊಂಡ್ಬಿಟ್ಟು ಸ್ವಲ್ಪ ಬಿಸಿ ಎಣ್ಣೆಲಿ ಕಾಯಿಸ್ಕೋಬೇಕಾಗತ್ತೆ ನೋಡಿ. ಎಣ್ಣೆ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ನಾನು. ಈಗ ದೊಡ್ಡ ಬಾಣಲೆ ಆದರೆ ಒಂದು 5-6 ಪೀಸ್ಗಳನ್ನು ಹಾಕಿಬಿಟ್ಟು ನಾವು ಕಾಯಿಸ್ಕೋಬೋದು ನೋಡಿ. ಈ ಹದಕ್ಕೆ ಕೆಂಪಾಗಬೇಕು. ಆಮೇಲೆ ಖಾಜಾಗಳನ್ನು ಹೊರಗೆ ತೆಕ್ಕೊಳ್ಳೋಣ. 2ನೇ ಟ್ರಿಪ್ ಕೂಡ ಹಾಕ್ಕೊಂಡಿದ್ದೀನಿ ನಾನು ನೋಡಿ. ಚಿಕ್ಕದಾಗಿದ್ದು ಹಾಗೆಯೇ ಚಿಕ್ಕದಾಗೆ ಬಂದಿದೆ, ದೊಡ್ಡದಾಗಿದ್ದು ಸ್ವಲ್ಪ ದೊಡ್ಡದಾಗಿದೆ. ಅಂದರೆ ಡಬಲ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಪುನಃ ಸಿಂಗಲ್ ಮಾಡ್ಕೊಂಡಿದ್ದು ಸ್ವಲ್ಪ ದೊಡ್ಡ ಖಾಜಾಗಳು ಹಾಕಿದ್ದೆ. ಈಗ ನೋಡಿ ಎಲ್ಲ ಖಾಜಾಗಳು ನಾನು ತೆಕ್ಕೊಂಡಾಯಿತು ಕಾಯಿಸ್ಬಿಟ್ಟು. ಈಗ ಇದಕ್ಕೆ ಬೇಕಾದ ಸಕ್ಕರೆ ಪಾಕನ ಮಾಡಿಕೊಳ್ಳೋಣ. ಒಂದು ಪ್ಯಾನ್ ಅಥವಾ ಬಾಣಲೆಯಲ್ಲಿ ಒಂದು 2 ಲೋಟದಷ್ಟು ನೀರು ಹಾಕಿಬಿಟ್ಟು, ನೀರು ಕುದ್ದ ಮೇಲೆ ಒಂದು 3/4 ಕಪ್ಪಷ್ಟು ನಾನು ಸಕ್ಕರೆ ಹಾಕ್ಕೋತಾ ಇದ್ದೇನೆ. ಸಕ್ಕರೆನೂ ನೀರು ಚೆನ್ನಾಗಿ ಕುದಿಯುವಾಗ ಒಂದು 1/4 ಲೋಟದಷ್ಟು ಹಾಲು ಹಾಕ್ಕೋತಾ ಇದ್ದೀನಿ. ಅಂದರೆ ಸಕ್ಕರೆಯಲ್ಲಿರೋ ಕಸ ಎಲ್ಲ ಒಂದು ಕಡೆ ಕಲೆಕ್ಟಾಗಿ ಬಂದುಬಿಡುತ್ತೆ. ನಮಗೆ ಕ್ಲೀನಾದ ಪಾಕ ಸಿಗುತ್ತೆ.
ನೋಡಿ ಈಗ ಪಾಕ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಪಾಕನ ಸೋಸ್ಕೊಳ್ಳೋಣ. ನೋಡಿ ಪಾಕ ರೆಡಿಯಾಗಿದೆ, ಚೆಕ್ ಮಾಡ್ಕೊಳ್ಳಿ. ಪಾಕ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಪ್ಯಾನಿಗೆ ಹಾಕಿಬಿಟ್ಟು ಅಥವಾ ಒಂದು ಅಗಲ ಪಾತ್ರೆಗೆ ಹಾಕಿಬಿಟ್ಟು ಒಂದು 1/4 ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ. ಏಲಕ್ಕಿ ಪುಡಿನ ಸ್ಪ್ರೆಡ್ ಮಾಡಿಕೊಂಡು ನಾವು ಕಾಸ್ಕೊಂಡ ಕಾಜಾಗಳನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಒಂದು ಅರ್ಧ ನಿಮಿಷ ಒಂದು ಭಾಗ ಬಿಟ್ಬಿಟ್ಟು ಮತ್ತು ತಿರುಗಿಸಾಕಬೇಕಾಗತ್ತೆ ಎಲ್ಲನೂ. ಅದು ಕೂಡ ಒಂದು ಅರ್ಧ ನಿಮಿಷದಷ್ಟು ಬಿಟ್ಕೊಳ್ಳಿ. ಬಿಸಿ ಪಾಕ ಆದ್ದರಿಂದ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ನಂತರ ಕಾಜಾಗಳನ್ನು ತೆಗೆದು ಇಟ್ಕೊಳ್ಳಿ. ನೋಡಿ ಎಲ್ಲನೂ ಆಗಿದೆ, ಒಳ್ಳೆ ಕ್ರಿಸ್ಪಿ ಆಗಿದೆ ನಂದು. ನಾನು ಏನೂ ಹಾಕಿಲ್ಲ, ಜಸ್ಟ್ ಒಂದು ರವೆ ಹಾಕಿಲ್ಲ, ಸೋಡಾ ಪುಡಿ ಹಾಕಿಲ್ಲ, ಏನೂ ಇಲ್ಲ. ಬರೀ ತುಪ್ಪ ಮಾತ್ರ ಹಾಕ್ಕೊಂಡಿರೋದು ಹಿಟ್ಟು ಕಲಸುವಾಗ ಮತ್ತು ಸಾಟೆಗಷ್ಟು. ಈ ಕಾಜಾ ಮಾಡೋ ವಿಧಾನ ನಿಮಗೆಲ್ಲ ಹಿಡಿಸಿರ್ಬೋದು ಅಂತ ಅನ್ಕೋತೀನಿ. ಹಿಡಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುತ್ತೆ ಮರಿಬೇಡಿ. ಧನ್ಯವಾದಗಳು.